ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಮಂಗಳೂರಲ್ಲಿ ಗಾಳಿ ಮಳೆಗೆ ಪ್ರಕ್ಷುಬ್ಧಗೊಂಡ ಸಮುದ್ರ. ಅಲೆಗಳ ಅಬ್ಬರಕ್ಕೆ ನಲುಗಿದ ಸೋಮೇಶ್ವರ ಉಚ್ಚಿಲ ಭಾಗ. ಯೋಗೇಶ್ವರ್ ಮನೆಗೆ ಅಪ್ಪಳಿಸ್ತಾ ಇರೋ ಬೃಹತ್ ಅಲೆಗಳಿಂದ ಆತಂಕ. ಘಟಪ್ರಭಾ ಮಲಪ್ರಭಾ ನದಿಗಳ ಅಬ್ಬರಕ್ಕೆ ಬೆಳಗಾವಿಯಲ್ಲಿ ಪ್ರವಾಹ ಪರಿಸ್ಥಿತಿ. ಸುಮಾರು 500 ಗ್ರಾಮಗಳ ಜನ ಕಂಗಾಲು. ಪ್ರವಾಹದಲ್ಲಿ ಸಿಲುಕಿದ ಶ್ವಾನದ ರಕ್ಷಣೆ. ನದಿ ತೀರದಲ್ಲಿ ದೈತ್ಯ ಮೊಸಳೆ ಪ್ರತ್ಯಕ್ಷದಿಂದ ಭೀತಿ. ಗೋಕಾಕ್ ಮೂಡಲಗಿ ನದಿ ತೀರದಲ್ಲಿ ಪ್ರವಾಹ ಪರಿಸ್ಥಿತಿ. ಘಟಪ್ರಭಾ ನದಿಯಲ್ಲಿ ತೇಲಿ ಬರುತ್ತಿರುವ ವಿಷ ಜಂತುಗಳು. ಪ್ರವಾಹ ಸಂತ್ರಸ್ತರಿಗೆ ನೀರಿನ ಜೊತೆ ಹಾವುಗಳ ಭಯ. ಗೋಕಾಕ್ ನಗರಕ್ಕೆ ಘಟಪ್ರಭಾ ನದಿಯ ದಿಗ್ಬಂಧನ. ಚಿಕ್ಕೋಳಿ ಲೋಳಸೂರು ಸೇತುವೆ ಸಂಪೂರ್ಣ ಜಲಾವೃತ. 100 ಮನೆಗಳು ಮುಳುಗಡೆ. ಡ್ರೋನ್ ಕಣ್ಣಲ್ಲಿ ಘಟಪ್ರಭೆಯ ದಿಗ್ಬಂಧನದ ದೃಶ್ಯ ಸೆರೆ. ಗೋಕಾಕ್ ತಾಲೂಕಿನ ಮಳವಂಕಿ ಗ್ರಾಮದಲ್ಲಿ ಹೊಸ ಮನೆ ಜಲಾವೃತ. ಮನೆ ಮುಂದೆ ಕುಳಿತು ಕಣ್ಣೀರಿಟ್ಟ ಯಜಮಾನ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ದ ಮನೆ ಜಲಾವೃತವಾಗಿದ್ದಕ್ಕೆ ಯಲ್ಲಪ್ಪ ಕಣ್ಣೀರು. ರಾತ್ರೋರಾತ್ರಿ ಗ್ರಾಮವೇ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್. ಘಟಪ್ರಭಾ ನದಿಯ ಅಬ್ಬರಕ್ಕೆ ಬೆಚ್ಚಿ ಬಿದ್ದ ಗೋಕಾಕ್ ತಾಲೂಕಿನ ಚಿಗಡೊಳ್ಳಿ ಗ್ರಾಮ. ಮೊಣಕಾಲುದ್ದದ ನೀರಲ್ಲೇ ತೆರಳಿ ಮಾರ್ಕ್ಸ್ ಕಾರ್ಡ್ ತಂದ ಯುವಕ. ಮಾರ್ಕಂಡೇಯ ನದಿ ಅಬ್ಬರಕ್ಕೆ ಮಂಕಾದ ಅನ್ನದಾತರು. ಲಕ್ಷಾಂತರ ಎಕರೆ ಕೃಷಿ ಜಮೀನಿಗೆ ನದಿ ನುಗ್ಗಿ ಅವಾಂತರ. ಬೆಳಗಾವಿಯ ಹೊರವಲಯದಲ್ಲಿ ಮುಳುಗಡೆಯಾದ ಜಮೀನು. ದೇವರಿಗೂ ದಿಗ್ಬಂಧನ ವಿಧಿಸುತ್ತಿದ್ದಾನೆ ವರುಣ. ಚಿಕ್ಕೋಡಿಯಲ್ಲಿ ಕೃಷ್ಣೆಯ ಅಬ್ಬರಕ್ಕೆ ವೀರಭದ್ರ ದೇಗುಲ ಜಲಾವೃತ. ಅತ್ತ ಬೆಳಗಾವಿಯ ಕಿತ್ತೂರಲ್ಲಿ ಗಂಗಾಂಬಿಕೆ ದೇವಸ್ಥಾನ ಮುಳುಗಡೆ. ಅಬ್ಬರಿಸೋ ಕೃಷ್ಣಾ ನದಿ ಪಕ್ಕದಲ್ಲೇ ಮೀನುಗಾರರ ವಾಸ. ಜೀವ ಕೈಯಲ್ಲಿ ಹಿಡಿದು ದಿನ ಕಳೆಯುತ್ತಿರೋ ಮೀನುಗಾರರು. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಗೂಗಲ್ ಜನರ ಅಳಲು ಕೇಳೋರ್ಯಾರು. ಚಿಕ್ಕಮಗಳೂರಲ್ಲಿ ಕೋಡಿ ಬಿದ್ದ ಮದಗದ ಕೆರೆಯಿಂದ ರಸ್ತೆ ಜಲಾವೃತ. ಮದಗದ ಕೆರೆ ಕೋಡಿ ಬಿದ್ದಿದ್ದು ನೋಡಲಾಗದೆ ಜನರ ನಿರಾಸೆ. ಇದೇ ಮೊದಲ ಬಾರಿ ಕೋಡಿಯಿಂದ ಅವಾಂತರ ಸೃಷ್ಟಿ. ವಿಶ್ವಪ್ರಸಿದ್ಧ ಕೆಆರ್ಎಸ್ ಬೃಂದಾವನಕ್ಕೂ ತಟ್ಟಿದ ಮಳೆ ಎಫೆಕ್ಟ್. ಬೋಟಿಂಗ್ ಪಾಯಿಂಟ್, ವಾಕಿಂಗ್ ಪಾತ್ ಮುಳುಗಡೆ. ಕಾವೇರಿ ನದಿ ನೀರಿಂದ ಉತ್ತರ ಬೃಂದಾವನ ಸಂಪರ್ಕ ಕಡಿತ. ತ್ರಿವಳಿ ರಾಜ್ಯದ ಜೀವನಾಡಿ ತುಂಗಭದ್ರಾ ಡ್ಯಾಂ ಭರ್ತಿ. 32 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ಬಿಡುಗಡೆ. ಹಾಲ್ನೊರೆಯಂತೆ ಧುಮ್ಮಿಕ್ಕುವ ವಿಹಂಗಮ ನೋಟ ಸೆರೆ. ಮಳೆಯ ನಡುವೆ ಆತಂಕ ಹುಟ್ಟಿಸಿದ ಕಾಳಿಂಗ ಸೆರೆ. ಚಿಕ್ಕಮಗಳೂರಿನ ಪಾತಿಗುಡ್ಡದಲ್ಲಿ ಪತ್ತೆಯಾದ 13 ಅಡಿ ಉದ್ದದ ಬೃಹತ್ ಕಾಳಿಂಗ ಸರ್ಪ. ಸರ್ಪದ ಸೆರೆ ಹಿಡಿದು ನಂತರ ಕಾಡಿಗೆ ಬಿಟ್ಟ ಉರಗ ತಜ್ಞ. ಶಿರೂರು ಗುಡ್ಡ ಕುಸಿತ ಸಂಬಂಧ 13 ದಿನದ ಕಾರ್ಯಾಚರಣೆ. ಅನುಮಾನವಿದ್ದ 4 ಸ್ಥಳಗಳ ಪೈಕಿ 3ರಲ್ಲಿ ಶೋಧ ಪೂರ್ಣ. 4ನೇ ಸ್ಥಳದಲ್ಲಿ ಇಂದು ಈಶ್ವರ ಮಲ್ಪೆ ತಂಡದಿಂದ ಸರ್ಚಿಂಗ್. ಮಧ್ಯಪ್ರದೇಶದಲ್ಲೂ ಮಳೆ ಅಬ್ಬರಕ್ಕೆ ರೈಸನ್ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ. ಉತ್ತರಾಖಂಡದ ಟಿಂಗರ್ ಗ್ರಾಮದಲ್ಲಿ ಭಾರೀ ಭೂಕುಸಿತಕ್ಕೆ 15ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿ. ಟೋಲಿ ಗ್ರಾಮದಲ್ಲಿ ತಾಯಿ ಮಗಳು ಸಾವನ್ನಪ್ಪಿ 10ಕ್ಕೂ ಹೆಚ್ಚು ಮಂದಿಗೆ ಗಾಯ. ದಾಖಲೆಯ 8ನೇ ಬಾರಿಗೆ ಏಷ್ಯನ್ ಚಾಂಪಿಯನ್ ಆಗಲು ಭಾರತೀಯ ವನಿತೆಯರು ಸಜ್ಜು. ಇಂದು ಶ್ರೀಲಂಕಾ ವರ್ಸಸ್ ಭಾರತದ ನಡುವೆ ಮಹಿಳಾ ಟಿ20 ಏಷ್ಯಾ ಕಪ್ ಫೈನಲ್. ಟೂರ್ನಿಯ ಉದ್ದಕ್ಕೂ ಅಜೇಯರಾಗಿ ಕಪ್ ಗೆಲ್ಲುವ ತವಕದಲ್ಲಿರುವ ಟೀಂ ಇಂಡಿಯಾ. ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಮೊದಲ ದಿನವೇ ಭಾರತಕ್ಕೆ ಗುಡ್ ನ್ಯೂಸ್.
ಮಹಿಳೆಯರ ಶೂಟಿಂಗ್ ವಿಭಾಗದಲ್ಲಿ ಮನು ಭಾಕರ್ ಫೈನಲ್ಗೆ ಲಗ್ಗೆ. 2 ದಶಕಗಳಲ್ಲಿ ವೈಯಕ್ತಿಕ ಸ್ಪರ್ಧೆಯಲ್ಲಿ ಒಲಿಂಪಿಕ್ಸ್ ಫೈನಲ್ ತಲುಪಿದ ಮೊದಲ ಭಾರತೀಯ ಮಹಿಳಾ ಶೂಟರ್. ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲೇ ಪ್ರೇಯಸಿಗೆ ಪ್ರಪೋಸ್ ಮಾಡಿದ ಪ್ರೇಮಿ. ಸಹ ಆಟಗಾರ್ತಿಗೆ ಪ್ರೇಮ ನಿವೇದನೆ ಸಕ್ಸಸ್ ಆದ ಅರ್ಜೆಂಟೀನಾದ ಆಟಗಾರ. ಪ್ಯಾಬ್ಲೋ ಮತ್ತು ಪಿಲಾರ್ ನಡುವಿನ ಪ್ರೇಮ ಕಥೆ ಸಖತ್ ಟ್ರೆಂಡ್. ಹರದಿಂದ ಸಾಗಿದ ರಿಷಬ್ ಶೆಟ್ಟಿ ನಟನೆಯ ಕಾಂತಾರ ಪ್ರೀಕ್ವೆಲ್ ಶೂಟಿಂಗ್. ಬೇಸಿಗೆ ರಜೆಗೆ ಬೆಳ್ಳಿ ತೆರೆಗೆ ಬರೋದು ಬಹುತೇಕ ಫಿಕ್ಸ್. ಶೂಟಿಂಗ್ ಜೊತೆಯಲ್ಲೇ ನಡೀತಾ ಇದೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.